ಮೇಡಮ್ ಹ, ನಮಸ್ತೆ. ನನ್ನ ಮಗ ನಮಸ್ತೆ. ನನ್ನ ಮಗ ಶರತ್ ಅಂತ ಹೇಳಿ, ಓಕೆ. ಅವನಿಗೆ 32 ವರ್ಷ ಆಗಿದೆ ಮೇಡಮ್. ಮದ್ವೆನೆ ಅವನಿಗೆ ಎಲ್ಲೂ ಹುಡುಗಿ ಸಿಗ್ತಾ ಇಲ್ಲ. ಆ ಹುಡುಗಿ ಮನೆಯವ್ರು ಕರೀತಾರೆ, ಖುಷಿ ಹ್ಮ್ ಖುಷಿಯಾಗಿ ಕರೀತಾರೆ. ಹೋಗಿ ಬಂದ್ಮೇಲೆ ಮತ್ತೆ ಅವರೇ ರಿಜೆಕ್ಟ್ ಮಾಡ್ಬಿಡ್ತಾರೆ ಮೇಡಮ್. ಏನಂತ ಗೊತ್ತಾಗ್ತಿಲ್ಲ. ನೋಡಿ ಈ ಕಾರ್ಡ್ ಬಂದಿದೆ. ಓಕೆನಾ? ಸೊ ಇದು ಐದನೇ ಕಾಣಿಸ್ತಿದೆ. ನಂಬರ್. ಐದನೇ ನಂಬರ್ ಅಂದಾಗ ನಾವು ಹಾ ಬುಧ ಬುಧ ಆದ್ರೆ ವಿಷ್ಣು ಅಂತ ತಗೋತೀವಿ. ಇದ್ರ ಜೊತೆಗೆ ನೋಡಿ ಇದು ಒಂದ್ ಕಾರ್ಡ್ ಬಂದಿದೆ. ಹ್ಮ್ ಇದು ಏಳನೇ ನಂಬರ್. ಏಳನೇ ನಂಬರ್ ಅಂದ್ರೆ ಕೇತು ಅಂತ ತಗೋತೀವಿ. ಕೇತು ಅಂದ್ರೆ ಪಿತೃಗಳದ್ದು ದೋಷ ಅಂತ ತಗೋತೀವಿ. ನಿಮ್ಗೆ ಹ್ಮ್ ಯಾರು ಹೇಳಿದಾರ ಅಸ್ಟ್ರಾಲಜರ್ಸ್ ಪಿತೃದೋಷ ಇದೆ ಅಂತ? ಹೇಳಿದ್ದಾರೆ ಮೇಡಮ್, ಹೇಳಿದ್ದಾರೆ, ಒಬ್ರು ಹೇಳಿದ್ದಾರೆ ಮೇಡಮ್. ಹ್ಮ್ ದೋಷ ಇರೋದ ಕಾರಣ ಅವ್ರಿಗೆ, ಹ್ಮ್ ಹುಡುಗಿ ಮನೆಯವ್ರಿಗೆ, ಇವರು ಫೈನಾನ್ಷಿಯಲಿ ಈಗ ನಿಮ್ಗೆ ಹ್ಮ್ ಆಸ್ತಿವಂತರಾಗಿರ್ಬೋದು, ಬಟ್ ಹುಡುಗ ಫೈನಾನ್ಷಿಯಲಿ ಫುಲ್ ಫಿಟ್ ಅಂತ ಅನ್ನಿಸ್ತಿಲ್ಲ. ಆ ಓಕೆ ಮೇಡಮ್. ಕಾರಣಕ್ಕೆ ನಿಮ್ಗೆ ಸಿಗ್ತಾ ಇಲ್ಲ ಅಷ್ಟೇ. ಸೊ ಆ ದೋಷ ನಿವಾರಣೆ ಮಾಡ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ. ಹಾ ತುಂಬಾ ಹೇಳಿ ಸಿಂಪಲ್. ಮೇಡಮ್. ಏನು ಗೊತ್ತಾ? 48 ದಿನ ಹಾ ಕಾಗೆಗಳಿಗೆ ಬೆಳಗ್ಗೆ ಹಾ ಒಂದು ಸೂರ್ಯ ಉದಯ ಆಗಕ್ ಮುಂಚೆ ಒಂದು ಹಾ 6 ಗಂಟೆ ಅನ್ಕೊಳ್ಳಿ, ಹೋಗ್ಲಿ 6 ಗಂಟೆಗೆ ನಿಮ್ ಮಗನ ಕೈಲಿ 48 ದಿನ ಒಂದಿನನೂ ಮಿಸ್ ಮಾಡಿಸದೆ ಚೌಚೌ ಹಾಕ್ಸಿ. ಸರಿ ಜೊತೆಗೆ ಮೇಡಮ್. ಗಣಪತಿ ಪ್ರೇ ಮಾಡಿಸಿ. 48 ದಿನ ಆದ್ಮೇಲೆ ದೀಪ್ತಿನ ಕಾಂಟ್ಯಾಕ್ಟ್ ಮಾಡಿ. Comment register and we will share the registration link in your DMs.